ಹೆಲೋ ಗಾಯ್ಸ್, ನಾನಿವತ್ತು ಬೆಳಗ್ಗೆ ಟಪ ಟಪ ಅಂತ ಎದ್ದು ಚಕ ಚಕ ಅಂತ ರೆಡಿಯಾಗಿ ರಪ್ಪ ಅಂತ ಆಚೆ ಬಂದ್ವಿ. ತಮ್ಮ ತಿಂಡಿ ತಿನ್ನಬೇಕು ಅಂದ, ಅದಕ್ಕೆ ಸಾಯಿಸ್ ಟಿಫನ್ಸಿಗೆ ಹೋದ್ವಿ. ಅಲ್ಲಿ ಬಂದ್ವಿ, ಅಂಗಡಿಯಲ್ಲಿ ನೋಡಿದ್ರೆ ಬರೀ ವಡೆನೇ ಕಾಣ್ತೈತಿ. ಆದರೂ ನಾವು ಬೇಕಾಗಿರೋ ಆರ್ಡ್ರುಗಳನ್ನ ತಗೊಂಡ್ವಿ. ಫುಡ್ಸ್ ತಗೊಂಡು ಸೀದಾ ಆಚೆ ಬಂದ್ವಿ. ಆಚೆ ಬತ್ತಿದ್ದಂಗೆ ನಮ್ಮ ತಮ್ಮ ಗಾಡಿ ಎತ್ಕೊಂಡ. ಗಾಡಿನ ಗಾಡಿ ಥರ ಓಡಿಸು ಅಂದರೆ ರಾಕೆಟ್ ಓಡಿಸ್ದಂಗೆ ಓಡಿಸ್ತಿದ್ದ. ರೋಡಲ್ಲಿ ಹೋಗೋರೆಲ್ಲ ನಮ್ಮನ್ನೇ ನೋಡ್ತಿದ್ರು. ಮನೆಗೆ ಬತ್ತಿದ್ದಂಗೆ ನಮ್ಮಮ್ಮ ಮತ್ತೆ ಮೊಸರು ಥರ ಕಳಿಸಿದ್ರು. ನಾನು ಬಂದಿರಪ್ಪ ಅಂತ ಗಾಡಿ ಕಿಕ್ ಕೊಡಿದೆ. ಒಂದೇ ಕಿಕ್ಕು ಗಾಡಿ ಸ್ಟಾರ್ಟ್ ಆಯಿತು. ಅದೇನು ಅದೃಷ್ಟನೋ ಆಂಟಿ ಅಂಗಡಿಗೆ ಬಂದೆ. ಆಂಟಿಗೆ 1/4 ಲೀಟ್ರ್ ಮೊಸರು ಕೇಳಿದೆ. ಆಮೇಲೆ 1/4 ಲೀಟ್ರ್ ಬೇಡ ಅಂದ್ಬಿಟ್ಟು ಮತ್ತೆ ಅರ್ಧ ಲೀಟ್ರ್ ಕೇಳಿದೆ. ಆಂಟಿ ಸಿಟ್ಟು ಮಾಡ್ಕೊಂಡು ರೊಕ್ಕ ನಂಗೆ ಎಸೆದ್ರು. ನಾನು ಆಂಟಿ ಎಸ್ತಿದ್ದು ಮೊಸರನ್ನ ಎತ್ಕೊಂಡು ಎಲ್ಲೋ ಆಂಟಿ ಮನೇಲಿ ಜಗಳಾಡಿರ್ಬೇಕು ಅಂದ್ಕೊಂಡು ರೊಕ್ಕನೇ ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬಂದು ನೋಡ್ತೀನಿ, ನಾನು ಬಿಟ್ಬಿಟ್ಟು ಅಲ್ಲಿ ಎಲ್ಲ ತಿಂತವ್ರೆ. ನಾನು ಆಮೇಲೆ ನಾನು ಒಂದು ಪಾರ್ಸೆಲ್ ಎತ್ಕೊಂಡೆ. ಅಂತ ತಿಂದು ಕೈ ತೊಳೆದು ಸರ್ರ ಅಂತ ಒಂದು ಲೋಟ ನೀರು ಕುಡಿದೆ. ಕುಡಿತಿದ್ದಂಗೆ ನಮ್ಮ ಶಿಷ್ಯ ಬಾ ಆಚೆ ಹೋಗೋಣ ಅಂತ ಕರೆದ. ಸಖತ್ ಬಿಸಿಲಲ್ಲಿ ಆಚೆಗೆ ಹೋಗೋಕ್ಕೆ ಆಯ್ತಿರ್ಲಿಲ್ಲ. ನಾನು ನಮ್ಮ ತಮ್ಮ ನಮ್ಮ ಮಧುವಣ್ಣವ್ರ ಮನೆ ಹತ್ರಕ್ಕೆ ಹೋದೋ. ಮಧುವಣ್ಣ ಮನೆ ಹತ್ರಕ್ಕೆ ಹೋಯ್ತಿದ್ದಂಗೆ ಬಾಕ್ಲಲ್ಲೇ ನಮ್ಮ ಲೇಡಿ ಡಾನ್ ಕಾಯ್ತಾ ಇದ್ಲು, ಬಂದರು ಶಿಷ್ಯಂದ್ರು ಅಂತ. ಅಲ್ಲಿ ಏನಿಲ್ಲ, ಅದೊಳಗೆಲ್ಲ ಖಾಲಿ ಆಗೈತೆ, ಇನ್ನೂ ಆಯ್ತಂತೆ. ಇಲ್ಲ ತರ್ಸು ಇಲ್ಲಿ. ನಂಗೆ ಕೊಡು. ಹಂಗಂತಿದ್ದಂಗೆ ನಾವೇನು ಒಂದು ನಿಮಿಷನೂ ಮನೇಲಿರಲಿಲ್ಲ. ನಮ್ಮ ತಮ್ಮನ ಮನೇಲಿ ಬಿಟ್ಬಿಟ್ಟು ಇಬ್ಬರು ನಮ್ಮ ಮೇಲೆ ಕಡೆ ಬಂದೋ. ಅವನೇನೋ ಚಪ್ಪಲಿ ತಗೋಬೇಕು ಅಂತಿದ್ದ, ಅದಕ್ಕೆ ಕರ್ಕೊಂಬಂದೆ. ನಾನು ನಮ್ಮ ಶಿಷ್ಯ ಚಪ್ಪಲಿ ತಗೊಳಕ್ಕೆ ಕಡೆ ತಿರ್ಗ ಶಿಷ್ಯ ಚಪ್ಪಲಿ ಸಿಕ್ಕಲಿಲ್ಲ. ವಾಪಸ್ ಬೇರೆ ಕಡೆ ಸದ್ಯಕ್ಕೆ ಬಂಕ್ ಹೋಯ್ತಾ ಇದ್ದೀವಿ. ಬರೀ ನೋಡೋದು. ಒಂದು ಅಂಗಡಿ ಕ್ಯಾನ್ಸಲ್ ಆಯಿತು, ಇನ್ನೊಂದು ಅಂಗಡಿಗೆ ಬಂದು ಏನೋ ಕೇಳ್ತಾವನೆ. ಗೈಸ್, ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣ ಕುಣಿಸೋರೆ, ಇನ್ನೂ ಕರ್ಕೊಂಬತ್ತವ್ರೆ ದೇವ್ರನ್ನ. ಬನ್ನಿ ನೋಡ್ಕೊಂಡು ಜಾತ್ರೆ ವೈಭವ ನೋಡ್ಕೊಬರೋಣ. ಶಿಷ್ಯ ಆಚೆ ಕಾಯ್ತಾವಲ್ಲಿ ನಿಂತ ನೋಡ್ರಿ ಗಾಡಿ ಮೇಲೆ. ಶಿಷ್ಯ ಆಗಲೇ ಗಾಡಿ ಎತ್ತದ. ಕಿಕ್ಕರ್ ಹೊಡಿಬೇಕಾ ಹೊಡ್ಕೊತೀಯ? ನಮ್ಮ ಏರಿಯಾ ಅಣ್ಣ ಮುಂದೊಂದು ಕ್ಲಿಪ್ ಹಾಕ್ತೀನಿ, ರಪ್ಪನಂಗೆ ನೋಡ್ಕೊಬನ್ನಿ. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಹೋಯ್ತಿದ್ದ ವರ್ಷ ಸಿಗ್ತಾ ಹಾಯ್ ಮಾಡಲಿ. ಗಾಡಿ ಹಾಕಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಯಾಕೆ ಸ್ಟೇಜ್ ಬೇರೆ ಹಾಕೋರೆ, ಏನೋ ಫಂಕ್ಷನ್ ಇರಬೇಕು. ಏನೇ ಇದ್ರೂ ಮಿಸ್ ಮಾಡಲ್ಲ, ಪಕ್ಕ ತೋರಿಸ್ತೀವಿ. ನಿಮ್ಮ ಸಪೋರ್ಟ್ ಇರ್ಬೇಕು ಅಷ್ಟೇ ನಮಗೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಫೈನಲಿ ನಾವು ಲೈನಲ್ಲಿ ನಿಂತ್ಕೊಂಡು ಒಂದು ಪ್ಲೇಟಲ್ಲಿ 3 ಜನ ಪ್ರಸಾದ ತಿನ್ಕೊಂಡು ಕೈ ತೊಳೆಯೋಣ ಅಂತ ಹೋಯ್ತಿದ್ದೋ. ಆವಾಗ ಹರ್ಷಿತ್ ಬ್ರೋ ಸಿಕ್ಕಿದ್ರು. ಅವ್ರ ಹತ್ರನೂ ಮಾತಾಡ್ಸ್ಕೊಂಡು ಹೋಯ್ತಾಯಿದ್ವಿ. ಧನುಷ್ ಬ್ರೋ ಬರ್ತಾವ್ರೆ, ಅವ್ರನ್ನ ಕರ್ಕೊಂಬರ್ತೀನಿರು ಅಂತ ಅವರು ಹೋದರು. ನಾನು ನಮ್ಮ ಶಿಷ್ಯ ನಡ್ಕೊಂಡು ಹೋಯ್ತಾ ಇದ್ದೋ ಜಾತ್ರೆಯಲ್ಲಿ.
ನಾವು ಒಂದು ರೌಂಡ್ ಹಾಕೊಂಬರೋಷ್ಟರಲ್ಲಿ ಆಗಲೇ ನಮ್ಮ ಅರ್ಷಿತ್ ಬ್ರೋ ಅವ್ರ ಡ್ಯಾನ್ಸ್ ಕ್ಲಾಸಿಂದ ಹುಡುಗರದೆಲ್ಲ ಕಾಂಪಿಟೇಷನ್ ನಡೆಸ್ತಾಯಿದ್ರು. ನಾವು ಬರೋಷ್ಟರಲ್ಲಿ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಕಾಂಪಿಟೇಷನ್ ಆಗೋಗಿತ್ತು. ಅಂತೂ ಇಂತೂ ನಮ್ಮ ಮೇರೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಧನುಷ್ ಕೂಡ ಅವ್ರನ್ನ ಕರೆಸಿದ್ರು. ಅವ್ರನ್ನ ಏನಿಲ್ಲ ಒಂದು ರೇಂಜಿಗೆ ಗ್ರ್ಯಾಂಡಾಗೆ ಕರೆಸವ್ರೆ. ವೇದಿಕೆ ಮೇಲೆ ಆಗಮಿಸ್ತೀನಿ ಅಂತ ಕೇಳ್ಕೊತ ಓಕೆ, ನಮ್ಮ ಶ್ರೀಯುತ ಧನುಷ್ ಗೌಡರವರು ಈ ಕಾರ್ಯಕ್ರಮ ಕುರಿತಾಗಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ ಸರ್ ನಿಮ್ನ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಿಮ್ಮೆಲ್ರು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ಲೈಕ್ ರಕ್ಷಿತ್ ನನ್ನ ಫ್ರೆಂಡು, ಅವನ್ ಕರೆದಿದ್ದಕ್ಕೆ ಬಂದಿರೋದು ಆಕ್ಚುಲಿ. ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾಗಿ ನಡೆಸ್ತಿದ್ದೀರಾ ಊರಬ್ಬನ. ಆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನೀವ್ ಅಂದ್ಕೊಂಡಿರೋದೆಲ್ಲ ಆಗ್ಲಿ. ಈ ವರ್ಷ ಇನ್ನ ಪ್ರತಿ ವರ್ಷದಲ್ಲೂ ಇನ್ನ ಧನುಷ್ ಬ್ರೋ ಮಾತಾಡಾಯ್ತಿದ್ದಂಗೆ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆಗಿದ್ದು ಖುಷಿಗೆ ನಮ್ಮ ಏರಿಯಾದಲ್ಲಿ ಪಟಾಕಿ ಹೊಡೆದಿದ್ದು ಮುಗಿತಿದ್ದಂಗೆ ನಮ್ಮ ಧನುಷ್ ಬ್ರೋದು ಒಂದು ಹೊಸ ಆಯಿತು. ನಾವು ಅಮ್ಮ ಬಿಟ್ಟಿದ್ದೀನಿ ಅಂತ ಫೋನ್ ಹಾಕಿದ್ರು. ನಾನು ಇನ್ನೆಲ್ಲ ಫಂಕ್ಷನ್ ಅಂತ ಇದ್ವಿ. ಫೋನ್ ಹಾಕಿದ ತಕ್ಷಣ ಬಂದಿದ್ದೀನಿ. ಇನ್ನೂ ಬಂದೇ ಇಲ್ಲ ಅಮ್ಮ. ನನ್ನ ಮೇಡಮ್ ಅವ್ರು ಬಂದರು. ರೋಡ್ ದಾಟ್ತಾವ್ರೆ. ನಮ್ಮ ಮೇಡಮ್ ಅವ್ರು ಶೂ ತಂದವ್ರೆ. ಶೂ ಇಲ್ಲಿಕ್ಕಲ್ಲ, ಟೊಮೆಟೊ ಕೊಟ್ಟವ್ರೆ. ಮನೆಗೆ ಬರೋಲ್ಲ ಅಂತ ಹೇಳಿದ್ದೀನಿ. ಅಲ್ಲೇ ನಮ್ಮ ಅಣ್ಣವ್ರ ಮನೆ ಮುಂದ್ಕೊಂತೀನಿ ಅಂತ ಯಾವುದಕ್ಕೂ ಫೋನ್ ಮಾಡಿ ಬಂದವ್ರಿ. 9:30 ರಾತ್ರಿಯಲ್ಲಿ ಬೇಲ್ಪುರಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಅವ್ರೊಂದು ಗಾಡೀಲಿ ಹೋಯ್ತವ್ರೆ. ಬೇಲ್ಪುರಿ ತಿಂದು ಬೇಜಾರಾಯಿತು. ಸೇವ್ ಪುರಿ ತಗೊಂಡೆ. ನಾವು ಸೇವ್ ಪುರಿ ಬರೋಕ್ಕೆ ಹೋಗಿರೋ ಗ್ಯಾಪಲ್ಲಿ ನಮ್ಮ ನವಾಜ್ ಬ್ರೋನ ಕರೆಸಿದ್ರು. ಡ್ಯಾನ್ಸ್ ಆಡಿದ ಚೋಟ ಕಲಾವಿದರಿಗೆಲ್ಲ ಅವ್ರು ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ನಮ್ಮ ಏರಿಯಾಗೆ ಬಂದು ಖುಷಿಗೆ ನವಾಜ್ ಬ್ರೋ ಹೊಡೆದಿರೋ ಡೈಲಾಗ್ಗಳನ್ನ ಪಾರ್ಟ್ ಬಿ ನೋಡಿ.